ಊರಿಗೆ ಹೋಗಿದ್ದೆ ನಾನು ಬಂದು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಕ್ಷೇಪ ಮಾಡಿದ್ದಾರಲ್ಲ ಸೈನ್ ಆಗಲಿಲ್ಲ ಅಂದ್ರೆ ಯಾಕಂದ್ರೆ 90 ಹೇಳಿದ್ರಲ್ಲ ಅವ್ರದ್ದೇ ವಿಷಯ ಅಲ್ಲ. ಅವರ ಮಾತಾಡಿ ಈಗ ಆಕ್ಷೇಪ ಅಂತಂದ್ರೆ ನಾನು ಹೇಳಿ ಅವರ ಸೈನ್ ಆಗದೆ ಸೈನ್ ಕಾನೂನುಬದ್ಧ ಆಗುದಿಲ್ಲ. ಹೌದು ಹಾಗೆ ಅದೇ ಮೊದಲು ಸೈನ್ ಆಗ್ಲಿಕ್ಕೆ ಆಗುದಿಲ್ಲ. ಅವರು ಕಂಪ್ಲೀಟ್ ಮಾಡಿ ಮೊನ್ನೆ ಸೈನ್ ಮಾಡಿ ಮೊನ್ನೆ ಶುಕ್ರವಾರ ಇವತ್ತು ಮಾಡಲ್ಲ ಅದನ್ನು ಬರ್ಬೇಕು ಮಾಡಿ ಅವು ಇದನ್ನು ಚಕ್ಕಿಗೆ ಸೈನ್ ಹಾಕಿ ಎಂಬಿಗೆ ಸೈನ್ ಹಾಕಿ ಇಡೀ ತಾಲೂಕಲ್ಲಿ ಎಷ್ಟು ಪಂಚಾಯತ್ 45 ಪಂಚಾಯತ್ ಇಂಜಿನಿಯರ್ ಒಬ್ಬರು ಈಗ ಇದರಲ್ಲಿ ಅಲ್ಲಿಗೆ ಸೋಲಾರ್ ಅಳವಡಿಕೆ ಆಗಬೇಕು, ಲೈಟ್ ಆಗಬೇಕು, ಅದಕ್ಕೆ ಸೋಲಾರ್ ಲೈಟ್ ಓದಿ ಹೇಳಿದ್ದು ರೋಡಿಗೆ ಸೋಲಾರ್ ಸೈನ್ ಇನ್ನು ಮಾಡಬಹುದು, ಅಧ್ಯಕ್ಷ ಮಾಡಬಹುದು, ಮಾಡಬಹುದು ಹೇಳಿದ. ಈಗ ಲೆಕ್ಕ ಪರಿಶೋಧನಾ ಪ್ರಕಾರ ಇದರ ಒಂದು ಆಗ್ಬೇಕು ಅಂತ ಅಷ್ಟೇ. ಅಲ್ಲ ಅದು ಆಶಯ ಬಗ್ಗೆ ನಾನು ಹೇಳಿದ್ದಷ್ಟೇ. ಸೈನ್ ಆಗ್ತಾರೆ ಅಲ್ಲೇ ಮುಗಿತಲ್ಲ ಇಲ್ಲಿ ಒಂದೇ ಇರೋದಂತೆ. ಹಾಂ ಒಂದೇ ಹಾಂ ಅಷ್ಟೇ. ಹಾಂ ಸರಿ ಫೋನ್ ಮಾಡಿ ಮೀಟಿಂಗ್ ಆಯಿತು. ವಿಚಾರ ಏನಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ
ಎಲ್ಲ ಸಾರ್ವಜನಿಕರಿಗೆ ಎಷ್ಟು ಜನ ನೀವಾಗಿ ನಿಮ್ಮ ಅಕೌಂಟಿಗೆ ಹಣ ನಂತರ ಬಂದು ಸೈಟ್ ತಗೋಬೇಕಲ್ಲ. ಅಲ್ಲ ಸೈಟ್ ತಗೋಬೇಕು. ಹೌದು. ಹೇಳಿದ್ರೆ ಬರೋದಿಲ್ಲ. ಬರದಿದ್ರೆ ಕೊಡ್ಬಾರ್ದು. ಒಬ್ಬರು ಬರೋದಿಲ್ಲ. ಈಗ ಅಂತ ಸಮಸ್ಯೆ ಆಗಿರೋದು ಅಂದ್ರೆ ಸೈನ್ ಮಿಸ್ ಮ್ಯಾಚ್ ಇದೆ ಅಂತ ಮನೆಗೆ ಹೋಗುವಾಗ ಅವ್ರು ಇಂಗ್ಲೀಷಲ್ಲಿ ಹೇಳಿದ್ದಾರೆ, ಇಲ್ಲಿ ಕನ್ನಡದಲ್ಲಿ ಇದೆ ಅಂತ. ಯಾರೋ ಇದು ಒಂದು NMR ಅಲ್ಲಿ ಒಂದು 5-6 ಜನ ಇರ್ತಾರೆ, ಒಬ್ರು ಯಾರೋ ಬರ್ತಾರೆ, ಅವ್ರ ಪರವಾಗಿ ನಾವೇ ಹಾಕ್ತೇವೆ ಸರ್ ಅಂತ ಪರವಾಗಿ ಏಕೆ ಸರ್ ಹಾಕ್ಲಿಕ್ಕೆ ಬಿಡೋದು? ಪಂಚಾಯತ್ನಲ್ಲಿ ಅಧಿಕಾರಿಗಳಿದ್ದಾರೆ, ಆಡಳಿತ ಇದೆ, ಇನ್ನೊಬ್ಬರ ಪರವಾಗಿ ನನ್ನ ಪರವಾಗಿ ಇನ್ನೊಬ್ರು ಹಾಕ್ಲಿಕ್ಕೆ ಸರ್. ನಾವು ಮನೆ ಇಂಗ್ಲೀಷ್ ಅಥವಾ ಇನ್ನೊಂದು ಬೇರೆ ಹೆಸರನ್ನೇ ಹಾಕಿದ್ದಾರೆ. ಆ ಥರ ಸುಮಾರು ಒಂದು 6-7 ಅಲ್ಲಿ ವ್ಯತ್ಯಾಸ ಆಗಿದೆ. ಈಗ ಹಣ ಯಾರ ಅಕೌಂಟಿಗೆ ಹೋಗಿದೆ? ಫಲಾನುಭವಿ ಅಕೌಂಟಿಗೆ ಹಣ ಹೋಗಿದೆ. ಈಗ ಸಹಿ ವ್ಯತ್ಯಾಸ ಮಾತ್ರ ಕೆಲಸ ಇದೆ, ಹಣ ಅವ್ರದ್ದೇ ಅಕೌಂಟಿಗೆ ಹೋಗಿದೆ, ಬಟ್ ಸಹಿ ಮಾತ್ರ ವಿಚಲನೆ ಆಗಿದೆ. ನೀವು ವ್ಯಕ್ತಿನೇ ಸಹಿ ಇದಲ್ಲ ಅಂತ. ಹಳ್ಳಿಯಲ್ಲಿ ಏನು ಗೊತ್ತಾ, ಕೆಲವರು ಒಂದೊಂದು ಸೈನ್ ಹಾಕ್ತಾರೆ, ಅವರಿಗೆ ಅಷ್ಟು ಗೊತ್ತಿರೋದಿಲ್ಲ, ಕನ್ನಡದಲ್ಲಿ ಹಾಕ್ತಾರೆ, ಇಂಗ್ಲೀಷಲ್ಲಿ ಹಾಕ್ತಾರೆ. ದುಡ್ಡು ಕರೆಕ್ಟ್ ಹೋಗಿಲ್ಲ ಅಂತ ಹೇಳುದು. ಯಾಕಂದ್ರೆ ಇಲ್ಲಿ ದುಡ್ಡಿನ ಅಕೌಂಟಿಗೆ ಹೋಗಿದ್ದೇ ಇಲ್ಲ ಅದು ಬಹಳ ಇಂಪಾರ್ಟೆಂಟ್. ಹಾಗಾಗುದಿಲ್ಲ. ನಮ್ಮ ಖಾತೆಯಲ್ಲಿ ಏನು ಅಂತ ನಮ್ಮ ಸರಿಯಾಗಿ ನಮ್ಮ ಅದೇ ವ್ಯಕ್ತಿಯಲ್ಲಿ ಅದು ಪ್ರಮಾಣ ಮಾಡಿದ್ರೆ ನಾವು 115 ದಿವಸ ಬರ್ತಾರೆ ಅಲ್ಲ, ನನ್ನ ಹೇಳಿದ್ರೆ ಓದಿರೋದಾಗುತ್ತಾ? ಈ ಸಹಿಯನ್ನೇ ಇಲ್ಲಿ ಹಾಕಲಿಕ್ಕೆ ಆಗುದಿಲ್ಲ. ಈ ವ್ಯಕ್ತಿ ಇಲ್ಲಿ ಹಾಕಿರುವಂತ ಇಲ್ಲೇ ಅಲ್ಲ, ಮನೆಗಳು ಬೇರೆ ಅಂದ್ರೆ ಈ ಸುಂದರವೇ ಇಲ್ಲಿ ಹಾಕಬೇಕು. ಬೈಯೋದು ಬೇಡ. ಮನೆ ಮತ್ತು ಕೆಲಸ ನಡೆಯುವಂಥದ್ದು ಅಲ್ಲೇ ಪಕ್ಕ ಪಕ್ಕನೇ ಇರ್ತದೆ. ಒಂದೇ ಕಡೆ ನನ್ನ ಮನೆ ಬಂದಿದೆ ನಿಮ್ಮ ಹೇಳಿ ಉಂಟು ನೋಡಿ. ಈಗ ನಾನಿಲ್ಲ, ನನ್ನ ಹೆಂಡಿದ್ದಾರೆ ಮನೆ ಹಾಕೋದು ಅವ್ರು ಉಂಟಲ್ಲ, ಮತ್ತೆ ನನ್ನ ಸೈಗೆ ಚೇಂಜ್ ಮಾಡಿದ್ರೆ ಮತ್ತೆ ಇನ್ನು ಇದರಲ್ಲಿ ಭಾಗ್ಯದಲ್ಲಿ ಅಲ್ಲದೆ ನಾನು ಸಾಧಾರಣ ಗೊತ್ತುಂಟು, ನಾನು ಬರ್ತಾ ಇದ್ದೇನೆ, ನನ್ನ ಫೋನ್ ನಂಬರ್ ಉಂಟು, ಅದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವಾಗಲೂ ಇಟ್ಟಿದ್ದೇನೆ. ಹಾಗಾದ್ರೆ ನಮ್ಮಂತವರೇ ಈಗ ಮುಖಾಮುಖ ಯಾವಾಗ ನೋಡುವವರನ್ನೇ ಈಗ ಫೋರ್ಜರಿ ಮಾಡಿದ್ರೆ ಮತ್ತೆ ಬೇರೆ ಏನು ಆಗಿರಲಿಕ್ಕಿಲ್ಲ, ಆ ಪ್ರಶ್ನೆ ಬರ್ತಾ ಇಲ್ಲ. ಆದರೆ ಹೇಳಿ, ನಾವು ಸುಮ್ಮನೆ ಚರ್ಚೆ ಮಾಡಲಿಲ್ಲ. ನಾವು 15 ದಿವಸದಿಂದ ಬಂದಿದ್ದೇನೆ, ಅದು ಅದಕ್ಕೆ ಮುಂಚೆ ಬರ್ತಾ ಇದ್ದೇನೆ ನಾನು. ಮತ್ತೆ ಹೌದು, ಮೊನ್ನೆ ಹೇಳಿದ್ದಾರೆ ಮೇಡಮ್. ಹೌದು, ನನಗೆ ಮುಖಕ್ಕೆ ಹೊರದಾಗ ಆಯ್ತು ಅವರು.
ಅವರಿಗೆ ಈಗ ಭೋಜನ ಮಾಡಿದ್ರೆ ಯಾವಾಗ ಮಾಡಲಿಕ್ಕೆ ಅಡಿಟ್ ಬರುವಾಗ ಕೆಲವೊಮ್ಮೆ ಏನು ಮಾಡ್ತಾರೆ ಈ ತರ ಆಗಿರೋದು ಬಟ್ ಹಣ ಮಾತ್ರ ಅವರವರ ಅಕೌಂಟಿಗೆ ಖಾತೆಗೆ ಜಮೆ ಆಗಿರ್ತದೆ. ಇನ್ನು ಮುಂದೆ ನೋಡ್ಕೊಂಡು ನೀವು ಆದಷ್ಟು ಅವರನ್ನೇ ಪಂಚಾಯತ್ ಒಂದೇ ಅಲ್ಲ, ಸಾರ್ವಜನಿಕರು ಒಮ್ಮೆ ಫೋನ್ ಮಾಡಿ ಹೇಳಿದ್ರೆ ನೀವು ಈಗ ಪೇಟೆ ಬಂದಿರ್ತೀರಿ ಅದಕ್ಕೆ ಒಂದು ಸೈ ಬಂದು ಒಮ್ಮೆ ಹಾಕಿ ಹೋಗ್ಬೋದು. ಯಾಕಂದ್ರೆ ಈಗ ಪಂಚಾಯತಿಯಲ್ಲಿ ಪ್ರತಿಯೊಂದಕ್ಕೂ ಈ ಸಿಬ್ಬಂದಿಗಳು ಬರ್ಬೇಕಂದ್ರೆ ಕೆಲವೊಮ್ಮೆ ಕೆಲಸ ಮಾಡಿದ್ದಾರೆ ಖಂಡಿತ ಹಾಕ್ಬೇಕು. ಹೌದು ಅದು ಹೇಳ್ಬೇಕಲ್ಲ ಅವರು. ಈಗ ನಾವು ಬರುವಾಗ ನಿಮ್ಮ ಸೈನ್ ಆಗಬೇಕು ಹೇಳ್ಬೇಕಲ್ಲ. ಅಥವಾ ರೆಕಾರ್ಡ್ ನೋಡುವಾಗ ಅದನ್ನ ಚೆಕ್ ಅವ್ರು ನಂದು ಇಲ್ಲ ಉಂಟು ಎಲ್ಲ ಅದಕ್ಕೆ ಉದ್ಯೋಗ ಈಗ ಹಣ ಹಾಕದೇ ಇದ್ರೆ ಯಾಕೆ ಲೇಟ್ ಆಯ್ತು ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಹಣ ಬರದೇ ಇದ್ರೆ ಕೇಳಿಕ್ಕೆ ಮಾತ್ರ ಬರೋದು. ಸೈ ಹಾಕ್ಲಿಕ್ಕೆ ಬನ್ನಿ ಅಂತ ಹೇಳಿದ್ರೆ ಇಲ್ಲೇ ಕೆಳಗಡೆ ಇರ್ತಾರೆ ಪೇಟೆಯಲ್ಲಿ, ಮೇಲೆ ಬರೋದಿಲ್ಲ. ಎಷ್ಟೋ ಜನ ನಾವೇ ಕರೆದು ಹಾಕ್ಸಿದ್ದು ಇದೆ ಇಂಥ ಅಡಿಟ್ ಬರುವಾಗ ಇಲ್ಲೇ ಕೆಳಗಡೆ ಇರ್ತಾರೆ, ಮೇಲೆ ಒಮ್ಮೆ ಒಂದು ಸೈ ಹಾಕಬೇಕು. ಅದಕ್ಕೆ ಅಂತವರಿಗೆ ಉಂಟಲ್ಲ, ನಾವು ಫೋನ್ ಮಾಡಿದ್ದೇವೆ ಅಂತೇಳಿ ನೋಟ್ ಮಾಡಬೇಕು. ಫೋನ್ ಮಾಡಿದ್ದೇವೆ ಸಾಧಾರಣ ಫೋನ್ ಮಾಡಿದ್ದೇ ಆಗ್ತಿದೆ ಇದರಲ್ಲಿ. ಈಗ ಇದಕ್ಕೆ ಸಂಬಂಧಪಟ್ಟ ನನಗೆ 3,000 ರೂಪಾಯಿ ನೆಂಬೋರು ಅದಕ್ಕೆ ಹಾಕಬೇಕು ಬರಬೇಕು. ಯಾಕೆ ಅವರು ಡ್ರಾ ಮಾಡ್ಬಾರ್ದು? ನಮ್ಮ ಫೋಟೋ ಹಾಕಿ ಅಂತ ನಮ್ಮ ಮನಸ್ಸಿಗೆ ಆಗ್ತಾ ಉಂಟು. ಇಂತಾದರೆ ಅದು ನಮ್ಮಂತವರಿಗೆ ದಿವಸ ಮುಖ ನೋಡುವಂಥದ್ದು, ದಿವಸ ವ್ಯವಹಾರ ಮಾಡುವಂಥವ್ರು ನಾವು. ಸುಮ್ಮನೆ ನಾವು ಮಾತಾಡಿ ನಮ್ಮ ಮನಸ್ಸಿಗೆ ಬೇಸರ ಆಗಿದೆ. ಹೀಗೆ ಸೈನ್ ಕೊಡಿ. ಸದರಿ ಕಾಮಗಾರಿ ಆಧಾರದಲ್ಲಿ ಹಾಜರಾತಿ ಪಟ್ಟಿಯಲ್ಲಿ 957 ಕೂಲಿ ಮೊತ್ತ ಪಾವತಿಯಾಗಿದೆ. ಇವರ ಹಾಜರಾತಿ ಪಟ್ಟಿಯಲ್ಲಿರುವ ಸಹಿಸು ಹಾಗೂ ಸಾಮಾಜಿಕ ಪರಿಶೋಧನಾ ತಂಡವು ಮನೆ ಭೇಟಿ ಸಂದರ್ಭದಲ್ಲಿ ಸದರಿ ಫಲಾನುಭವಿಯಾದ ಸುಂದರ್ ಶೆಟ್ಟಿ ಅವರ ಸಹಿಸು ಶೆಟ್ಟಿಗಾರರ ಸಹಿಸು ವ್ಯತ್ಯಾಸವಿರುವುದು ಕಂಡುಬಂದಿದೆ. ಹಾಗೂ ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ಹಾಜರಾತಿ ಪಟ್ಟಿಗೆ ಸಹಿ ಮಾಡಿರುವುದಿಲ್ಲವೆಂದು ಸದರಿ ಫಲಾನುಭವಿ ಮನೆ ಭೇಟಿ ಸಂದರ್ಭದಲ್ಲಿ ಹೇಳಿಕೆ ನೀಡಿರುತ್ತಾರೆ. ಆದ ಕಾರಣ ಫಲಾನುಭವಿಗೆ ಭರಿಸಲಾದ ಒಟ್ಟು ಕೂಲಿ ಮೊತ್ತ 9,957 ರೂಪಾಯಿಯನ್ನು ಆಕ್ಷೇಪಣೆಗೆ ಪರಿಗಣಿಸಬಹುದಾದ ಮೊತ್ತವೆಂದು ಸಾಮಾಜಿಕ ಪರಿಶೋಧನಾ ತಂಡದಿಂದ ಗ್ರಾಮಸಭೆಯಲ್ಲಿ ಮಂಡಿಸಲಾಯಿತು. ಬೆಕ್ಕಿ ಗ್ರಾಮದ ಜನಾರ್ದನ ಗೌಡ, ಸೀನಪ್ಪ ಕುಶಲಪ್ಪ ಗೌಡ ಇವರ ಜಮೀನಿನಲ್ಲಿ ಅಡಿಕೆ ಗಿಡ ನೆಡುವುದು. ಸದರಿ ಕಾಮಗಾರಿ ಹಾಜರಾತಿ ಪಟ್ಟಿ ಸಂಖ್ಯೆ 18,923ರ ಹಾಜರಾತಿ ಪಟ್ಟಿಯಲ್ಲಿ ರೂ. 2,691 ಕೂಲಿ ಮೊತ್ತ ಪಾವತಿಯಾಗಿದ್ದು, ಇವರ ಹಾಜರಾತಿ ಪಟ್ಟಿಯಲ್ಲಿರುವ ಸಹಿತು ಹಾಗೂ ಸಾಮಾಜಿಕ ಪರಿಶೋಧನಾ ತಂಡವು ಮನೆ ಭೇಟಿ ಸಂದರ್ಭದಲ್ಲಿ ಸದರಿ ಫಲಾನುಭವಿಯಾದ ಜನಾರ್ದನ ಗೌಡರವರ ಸಹಿತು ವ್ಯತ್ಯಾಸವಾಗಿರುವುದು ಕಂಡುಬಂದಿದೆ. ಹಾಗೂ ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ಹಾಜರಾತಿ ಪಟ್ಟಿಗೆ ಸಹಿ ಮಾಡಿರುವುದಿಲ್ಲ ಎಂದು ಸದರಿ ಫಲಾನುಭವಿ ಮನೆ ಭೇಟಿ ಸಂದರ್ಭದಲ್ಲಿ ಹೇಳಿಕೆ ನೀಡಿದ್ದಾರೆ. ಆದ ಕಾರಣ ಫಲಾನುಭವಿಗೆ ಭರಿಸಲಾದ ಒಟ್ಟು ಕೂಲಿ ಮೊತ್ತ 2,690 ಆಕ್ಷೇಪಣೆಗೆ ಪರಿಗಣಿಸಬಹುದಾದ ಮೊತ್ತವೆಂದು ಸಾಮಾಜಿಕ ಪರಿಶೋಧನಾ ತಂಡದಿಂದ ಮಂಡಿಸಲಾಯಿತು. ಬೆಕ್ಕೆ ಗ್ರಾಮದ ಸುಂದರಗೌಡ ಪದ್ಮಯ್ಯ ಗೌಡ ಜಮೀನಿನಲ್ಲಿ ಅಡಿಕೆ ಗಿಡ ನೆಡುವುದು. ಸದರಿ ಕಾಮಗಾರಿ ಹಾಜರಾತಿ ಪಟ್ಟಿ ಸಂಖ್ಯೆ 16,640 ಹಾಜರಾತಿ ಪಟ್ಟಿಯಲ್ಲಿ 2,781 ಕೂಲಿ ಮೊತ್ತ ಪಾವತಿಯಾಗಿದ್ದು, ಇವರ ಹಾಜರಾತಿ ಪಟ್ಟಿಯಲ್ಲಿ ಬಂದರೆ ಇದರಿಂದ ಏನು ಬರ್ತದೆ ನಿಮಗೆ ಬೇಟೆ ಕೊಡಿದ್ದಾರೆ. ಆದ ಕಾರಣ ಫಲಾನುಭವಿಗೆ ಭರಿಸಲಾದ ಒಟ್ಟು ಕೂಲಿ ಮೊತ್ತ 2,781 ಆಕ್ಷೇಪಣೆಗೆ ಪರಿಗಣಿಸಬಹುದಾದ ಮೊತ್ತವೆಂದು ಸಾಮಾಜಿಕ ಪರಿಶೋಧನಾ ತಂಡದಿಂದ ಗ್ರಾಮಸಭೆಯಲ್ಲಿ ಮಂಡಿಸಲಾಯಿತು. ಅತ್ಯಂತ ಗ್ರಾಮದ ಶ್ರೀಧರ ಆಚಾರ್ಯ ಕೃಷ್ಣಯ್ಯ ಆಚಾರ್ಯರವರ ಜಮೀನಿನಲ್ಲಿ ಅಡಿಕೆ ಗಿಡ ನೆಡುವುದು. ಸದರಿ ಕಾಮಗಾರಿ ಹಾಜರಾತಿ ಪಟ್ಟಿ ಸಂಖ್ಯೆ 4939ರ ಹಾಜರಾತಿ ಪಟ್ಟಿಯಲ್ಲಿ 2,781 ಕೂಲಿ ಮೊತ್ತ ಪಾವತಿಯಾಗಿದ್ದು, ಇವರ ಹಾಜರಾತಿ ಪಟ್ಟಿಯಲ್ಲಿರುವ ಸಹಿತು ಹಾಗೂ ಸಾಮಾಜಿಕ ಪರಿಶೋಧನಾ ತಂಡವು ಮನೆ ಭೇಟಿ ಸಂದರ್ಭದಲ್ಲಿ ಸದರಿ ಫಲಾನುಭವಿಯಾದ ಶ್ರೀಧರಾಚಾರ್ಯ
ಸಾಮಾಜಿಕ ಪರಿಶೋಧನಾ ತಂಡದಿಂದ ಗ್ರಾಮ ಸಭೆಯಲ್ಲಿ ಮಂಡಿಸಲಾಯಿತು. ರೆಡ್ಡಿ ಗ್ರಾಮದ ನಾರಾಯಣಗೌಡ ಕುಶಲಪ್ಪಗೌಡ ಜಮೀನಿನಲ್ಲಿ ಅಡಿಕೆ ಗಿಡ ನೆಡುವುದು. ಸದರಿ ಕಾಮಗಾರಿ ಹಾಜರಾತಿ ಪಟ್ಟಿ ಸಂಖ್ಯೆ 858ರ ಹಾಜರಾತಿ ಪಟ್ಟಿಯಲ್ಲಿ ರು. 2781 ಪಾವತಿಯಾಗಿದ್ದು, ಇವರ ಹಾಜರಾತಿ ಪಟ್ಟಿಯಲ್ಲಿರುವ ಸೈಟು ಹಾಗೂ ಸಾಮಾಜಿಕ ಪರಿಶೋಧನಾ ತಂಡವು ಮನೆಭೇಟಿ ಸಂದರ್ಭದಲ್ಲಿ ಸದರಿ ಫಲಾನುಭವಿಯಾದ ನಾರಾಯಣಗೌಡರ ಸೈಟು ವ್ಯತ್ಯಾಸವೆಂಬುದು ಕಂಡುಬಂದಿದೆ ಹಾಗೂ ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ಹಾಜರಾತಿ ಪಟ್ಟಿಗೆ ಸಹಿ ಮಾಡಿರುವುದಿಲ್ಲವೆಂದು ಫಲಾನುಭವಿಗೆ ಮನೆಭೇಟಿ ಸಂದರ್ಭದಲ್ಲಿ ಹೇಳಿದ್ದಾರೆ. ಆದ ಕಾರಣ ಫಲಾನುಭವಿಗೆ ಭರಿಸಲಾದ ಒಟ್ಟು ಭೂಮಿ ಮೊತ್ತ 2781 ಆಕ್ಷೇಪಣೆಗೆ ಪರಿಗಣಿಸಬಹುದಾದ ಮೊತ್ತವೆಂದು ಸಾಮಾಜಿಕ ಪರಿಶೋಧನಾ ತಂಡದಿಂದ ಗ್ರಾಮ ಸಭೆಯಲ್ಲಿ ಮಂಡಿಸಲಾಯಿತು. ಈಗ ಅದು ಸೈನ್ ಮಾಡಿದವರು ಯಾರು? ಫಲಾನುಭವಿಗಳು ಎಲ್ಲ ಕಡೆನೂ ಅವರು ಸೈನ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸೈನ್ ಮಾಡಿದವರು ಯಾರು? ಇದ್ರ ಬಗ್ಗೆ ಒಂದು ಎನ್ಕ್ವೈರಿ ಬೇಕು. ಫಲಾನುಭವಿ ಮನೆಯವರು ಸೈನ್ ಮಾಡಿದ್ರೆ ಅವ್ರು ಹೇಳ್ತಿದ್ರು ನಾವು ಮನೆಯವರೇ ಮಾಡಿದ್ವಿ. ಈಗ ಎಲ್ಲ ಕಡೆನೂ ನಾವು ಮಾಡಿಲ್ಲ ಅಂತ ಅವ್ರು ಹೇಳಿದ್ದಾರೆ. ನಾನು ಹೇಳ್ತಾ ಇರೋದು ಅವರ ಒಪ್ಪಿಗೆಯಲ್ಲಿ ಸೈನ್ ಮಾಡಿದ್ರೆ ಕೆಲಸ ಮಾಡಿಸಿದ್ದಾರೆ, ಅವರು ಒಪ್ಪಿಗೆಯಲ್ಲಿ ಮಾಡಿದ್ದಾರೆ, ಅಲ್ಲಿ ಕೆಲಸ ಆಗಿದೆ, ಬಿಲ್ ಪೇ ಆಗಿದೆ, ಅದಾದ್ರೆ ಇವರು ಈಗ ಆಕ್ಷೇಪಣೆ ಮಾಡ್ತಾರೆ ನಾನು ಮಾಡಿಲ್ಲ ನಿಮಗೆ ತೊಂದರೆ ಆಗಿದೆ ಅಂತವರದನ್ನು ಇದು ಪೆಂಡಿಂಗ್ ಇದೆ. ಬಾಕಿಯವರಿಗೆ ಇದು ತೊಂದರೆ ಆಗಿದೆ, ಕೆಲಸ ಮಾಡಿದ್ದಾರಲ್ಲ ಅವರು. ನನ್ನ ಅಭಿಪ್ರಾಯ ಆಗಿದೆ. ಇನ್ನು ಮುಂದಕ್ಕೆ ಮಾತ್ರ ಅವರದ್ದೇ ಸೈನ್ ಬೇರೆ ಯಾರು ಹಾಕಿಲ್ಲ ಆಗುದಿಲ್ಲ ಅಂತ ಅವರು ಫಲಾನುಭವಿಯಲ್ಲಿ ಹೇಳಿಕೆ ಕೊಡುವಾಗ ಅವ್ರು ಕೊಡುವುದಾಗಿತ್ತಲ್ಲ ಆ ಟೈಮಲ್ಲಿ. ನಾನು ಇಲ್ಲ ನನ್ನ ಮನೆಯವರು ಸೈನ್ ಕೊಟ್ಟಿದ್ದಾರೆ ಅಂತ ಅವರಲ್ಲಿ ಎಲ್ಲಿ ಕೂಡ ಇರಲಿಲ್ಲ. ಒಂದು ಪ್ರಕರಣ ಅವರು ಓದಿದ್ರಲ್ಲಿ ಎಲ್ಲಿ ಕೂಡ ಯಾರು ಕೂಡ ಒಪ್ಪಿಕೊಳ್ಳಲಿಲ್ಲ ನನ್ನ ಮನೆಯವರು ಸೈನ್ ಮಾಡಿದ್ದಾರೆ. ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾನೆ ಅವ್ರು ಹೇಳಿದ್ರು ನನ್ನ ಸೈನ್ ಅಲ್ಲ ಇದು ಅಂತ ಪ್ರಕರಣ ಮಾತ್ರ ಪೆಂಡಿಂಗ್ ಇದೆ ಅಂತ ಎಲ್ಲ ಅದನ್ನು ಮಾಡಿದ್ದಾರೆ ತೊಂದರೆ ಆಗ್ತದೆ. ಅವರು ಕೆಲಸ ಮಾಡಿದವರು ಕೆಲಸ ಆಗಿದೆ, ಕೆಲಸ ಮಾಡಿದವರಿಗೆ ಸೈನ್ ಮಾಡಿದವರು ಯಾರಂತ ಬೇಕಲ್ಲ. ಕೆಲಸ ಆಗಿ ಪೇಮೆಂಟ್ ಆಗಿದೆ. ಈಗ ನಾಳೆ ಅವ್ರು ಹೇಳಿದಾಗೆ ಚೆಕ್ಕಿಗೂ ಸೈನ್ ಮಾಡಿದ್ರೆ ಈ ಥರ ಯಾರು ಇದರಲ್ಲಿ ನಿಮ್ಗೆ ಇನ್ನೂ ಮಾತಾಡಲಿಕ್ಕೆ ಉಂಟು, ನಿಮ್ಗೆ ಇನ್ನೂ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು. ನೀವು ಮನೆ ಭೇಟಿ ಸಂದರ್ಭದಲ್ಲಿ ತಾನೆ ಅವ್ರು ಹೇಳಿಕೆ ಕೊಟ್ಟಿದ್ದು ನಾನು ಸೈನ್ ಮಾಡಿದಲ್ಲ ಅಂತ. ಪ್ರತಿ ಫಲಾನುಭವಿ ಕೂಡ ಇಲ್ಲಿ ಬಂದು ಹೇಳಿಕೆ ಕೊಟ್ಟಿದ್ದಲ್ಲ, ಮನೆಯಲ್ಲಿ ಹೇಳಿಕೆ ಕೊಟ್ಟಿದ್ದು. ಅವ್ರಿಗೆ ಗೊತ್ತಿದ್ರೆ ಅವ್ರ ಮನೆಯವ್ರು ಸೈನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತಲ್ಲ. ಅವರು ಕೃಷಿಕರು ಇರ್ತಾರೆ. ಹಾಗಿದ್ರೆ ಅವ್ರು ಫಲಾನುಭವಿ ಹೇಳ್ಬೇಕಲ್ಲ ನಾನೆಲ್ಲ ಸೈನ್ ಮಾಡಿದ್ರೆ ನನ್ನ ಮನೆಯವ್ರು ಸೈನ್ ಮಾಡಿದ್ರೆ ಅವ್ರು ಹೇಳ್ಬೇಕಲ್ಲ. ಅವರೆಲ್ಲೂ ಕೂಡ ಇರಲಿಲ್ಲ ನೋಡಿ, ಎಲ್ಲ ಕಡೆ ನಮ್ದೆಲ್ಲ ಸೈನ್ ಅಂತ ಅಷ್ಟೇ ಹೇಳಿದ್ದಾರೆ ಅವರು. ಒಂದು ಪ್ರಕರಣದಲ್ಲಿ ಕೂಡ ಇರಲಿಲ್ಲ ಅವರು ನಮ್ಮ ಮನೆಯವರು ಸೈನ್ ಮಾಡಿದ್ದು ಅಂತ. ಅದು ಸೈನ್ ಮಾಡಿದ್ದು ಯಾರು ಅಂತ ಬೇಕಲ್ವ. ಅವ್ರಿಗೆ ಸೈನ್ ಮಾಡಿದ್ದು ಯಾರು ಅಂತ ಬೇಕಲ್ಲ. ಇಷ್ಟು ಕೇಸ್ಗಳಿಗೆ 20 ಸಮಸ್ಯೆ ಇಲ್ಲ ನನಗೆ ಬೆಳಿಗ್ಗೆ ಪರಿಷ್ಕರಣೆ ಮಾಡುವಾಗ ಅಲ್ಲಿ ತಪ್ಪುವಂತ ನಮ್ಮ ಅಧ್ಯಕ್ಷರೇ ನಮ್ಮ ಸ್ನೇಹಿತರು ಹೇಳ್ತಾರೆ, ಅವರು ಹೇಳ್ತಾರೆ ಒಂದು ಹೇಳ್ಬೇಕು ಅಂತ ಹೇಳಿ ಒಂದು ಹೇಳುವಂತ ಇಲ್ಲ. ಅವರು ಹೋಗುವಾಗ ಅಲ್ಲಿ ಆಕ್ಷೇಪ ಕೊಡ್ತಾರೆ, ಮತ್ತೆ ಆಕ್ಷೇಪ ಕೊಡ್ತಾರೆ ಮೇಡಮ್, ಅಲ್ಲಿ ಅವರ ಹೇಳಿಕೆ ಆಕ್ಷೇಪ ಕೊಡ್ತಾರೆ. ಒಂದು ಯೋಜನೆಯ ಇದು ಚರ್ಚೆ ಆಯಿತು. ಈಗ ನಾನು ಆಕ್ಷೇಪಣೆ ಕೊಟ್ಟಿದ್ದೇನೆ, ಏನು ಉತ್ತರ ಕೊಡ್ತೀನಿ. ಈಗ ಮಾನ್ಯ ಸದಸ್ಯರು ಹೇಳಿದರು ಯಾರು ಸಹಿ ಮಾಡಿದ್ದು, ಸಹಿ ಮಾಡಿದ್ದು ಯಾರು, ನಿಮ್ಮ ದಾಖಲಾತಿಗಳನ್ನು ನಾವು ತಿರುಗಿ ಕಾಣ್ತದ, ಯಾರು ಸಹಿ ಮಾಡಿದ್ದು, ನಾವೊಂದು ಪಾರ್ಟಿ ಕಾಣ್ತದ ಮತ್ತೊಬ್ಬರು ಒಂದು ಪಾರ್ಟಿ ಕಾಣ್ತದ, ನೀವೇ ಯಾರಾದ್ರು ಮಾಡ್ಬೇಕಲ್ಲ, ಯಾರು ಹೇಳಿದ್ರು ಅದು ಕ್ಲಿಯರ್. ಅದು ಸರಿಯಾಗಿ ಹೇಳ್ತಾರೆ ಮಾಡೋಣ. ಮನೆಯವರು ಮಾಡಿದ್ದು ಅವ್ರು ಹೇಳ್ತಾರೆ, ನಮ್ಮ ಮನೆ ಮಾಡಿದ್ದು ಅವ್ರು ಹೇಳಿರಲಿಲ್ಲ. ನೋಡಿ ಅವರು ಸ್ಟೇಟ್ಮೆಂಟ್ ಕೊಡ್ತಿದಾರಲ್ಲ ನಮ್ಮ ಸಹಿ ಅಲ್ಲ ಅಂತ ಹೇಳಿ, ಹಾಗೆ ನಾವು ಹೇಳಿ ಅವರು ನಿಮ್ಮ ಮನೆಯವರ ಸಹಿ ಆಗಿದ್ದಾರೆ ಮಾಡ್ಲಿಕ್ಕೆ ಅದು ವಿಷಯ ಹೇಳೋದು ಮಾಡ್ಲಿಕ್ಕೆ ಆಗುದಿಲ್ಲ. ಅಥವಾ ಬಂದಿದ್ದಾರೆ ಇಲ್ಲಿ ಹೇಳ್ಬೋದು, ಹೇಳಿದ್ರೆ ನಾನು ಹೇಳಿದ್ದೆ ಅದಲ್ಲಿ ಇರುವುದು.
ಪೇಮೆಂಟ್ ಆಗಿದೆಲ್ಲ ಪೇಮೆಂಟ್ ಆದಾಗ ಈಗ ಇವರು ಬರ್ತಾರೆ ಏನ್ ಮಾಡ್ಲಿಕ್ಕೆ ಬರ್ತಾರೆ ಪರಿಶೋಧನೆಗೆ ಬಂದಾಗ ನಾವು ಅದಕ್ಕೆ ಖಾಲಿ ಫೈಲ್ ಕೊಡ್ಲಿಕ್ಕೆ ಆಗುದಿಲ್ಲ. ಅವರು ಎಷ್ಟೊಂದು ಜನರಿಗೆ ಅವ್ರು ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ, ಸೈನ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಅರ್ಜೆಂಟ್ ಆಗಿದ್ದಾಗ ಮಾಡಿದ್ರು ಪೇಮೆಂಟ್ ಆಗಿದೆ ಅನ್ನೋದನ್ನ ಖಚಿತಪಡಿಸಿಕೊಟ್ಟು ಕೆಲವು ಸೈನ್ಗಳನ್ನ ಸೈನ್ ಹಾಕಿಲ್ಲ ಇಲ್ಲಿ ಅವರು ಅವ್ರ ಸೈನ್ ಯಾವ ಕಡೆ ಬರ್ತಿಲ್ಲ, ಹೆಸರು ಬರ್ತಿದ್ದಾರೆ ಕೆಲವು ಕಡೆ, ಯಾರು ಸೈನ್ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಹೆಸರು ಬರ್ತಿದ್ದಾರೆ, ಕೆಲವು ಕಡೆ ಹಾಕಿ ಕೊಟ್ಟಿದ್ದಾರೆ ಯಾಕಂದ್ರೆ ಖಾಲಿ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ. ಬಟ್ ಅದು ನಿಜವಾಗಿ ಮಾಡಬಾರ್ದು. ಮುಂದಿನ ಹಂತದಲ್ಲಿ ಅವರಿಗೆ ಗೊತ್ತಿರ್ತದಲ್ಲ, ವೈಯಕ್ತಿಕವಾಗಿ ಮಾಡಿರೋರಿಗೆ ಅಟ್ಲೀಸ್ಟ್ ಪಂಚಾಯತ್ ಸಿಬ್ಬಂದಿಗಳ ಕೊರತೆ ಇರ್ಬೋದು, ಪ್ರತಿ ಕಡೆ ಇರ್ಬೋದು, ಸೈನ್ ಮಾಡ್ಕೊಳ್ಳೋರಿಗೆ ಸಿಬ್ಬಂದಿ ಕೊರತೆ ಇರ್ಬೋದು. ಬಟ್ ಮುಂದಿನ ಈ ದಿನದಿಂದ ಎಲ್ರಿಗೂ ಗೊತ್ತಾಗಿದೆಲ್ಲ ಈ ತರ ಆಗ್ತಿದೆ ಅಂತಂದಾಗ ವೈಯಕ್ತಿಕವಾಗಿ ತಮ್ಮ ತಮ್ಮ ಮನೆಯಲ್ಲಿ ಕೆಲಸ ಆಗಿದೆ ಅಂತಂದಾಗ ತಾವು ಸಹ ಮುಂದುವರೆದೆ ನಾವು ನನ್ನೊಂದು ವರ್ಕ್ ಆಗಿದೆ ಅಂತಂದಾಗ ನನ್ನ ಹೆಸರು ಬೇರೆ ಕಡೆ ನನ್ನ ಸೈನ್ ಹಾಳಾಗಬಾರ್ದು, ನನ್ನ ಸೈನ್ ಎಲ್ಲೋ ಮಿಸ್ಯೂಸ್ ಆಗ್ತಿದೆ ಅಂತ ಗೊತ್ತಿದೆ ಅಂತ ಎಲ್ರಿಗೂ ಗೊತ್ತಾಗಿದೆ ಅಂತ ಅಂದಾಗ ತಾವು ಸಹ ಬಂದು ಒಂದು ಹೆಜ್ಜೆ ಮುಂದೆ ಇಟ್ಟು ಬಂದು ನಾನು ಸಹ ಹಾಕ್ಬೋದಲ್ಲ ಸೈನ್ ಅಂತ. ಅವ್ರು ಏನಕ್ಕೆ ಹಾಕಿದಾರೆ ಅಂದ್ರೆ ಖಾಲಿ ಫೈಲ್ ಕೊಟ್ರೆ ಅದನ್ನ ನಾವು ಪೇಮೆಂಟ್ ಮಾಡ್ಲಿಕ್ಕಾಗಿಲ್ಲ, ಅದು ಇನ್ನೂ ಇದಾಗ್ತದೆ ಅಂತ ಕೊಟ್ಟಿದ್ದಾರೆ ಅವರು ಇಲ್ಲಿ ಪಂಚಾಯತಿಂದ ಅದನ್ನು ಬರೆದು ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಅದು ಮಾಡಬಾರ್ದಿತ್ತು. ಬಟ್ ಈಗ ಖಾಲಿ ಫೈಲ್ ಕೊಡಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವ್ರು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಬಟ್ ಎಲ್ರಿಗೂ ಗೊತ್ತಾಗಿದ್ದಾರೆ ಇವಾಗ ಇರೋದು ಅಂತ. ಅದು ನಾನು ಒಪ್ಪೋದಿಲ್ಲ. ಯಾಕಂದ್ರೆ ನಾನು ಹೇಳಿದೆ ಹಾಗೆ ಈಗ ಅವ್ರಿಗೆ ಹೇಳಿ ಯಾರು ದಸ್ಕತ್ ಹೇಳಿ ಅದು ಯಾರಾದ್ರೂ ದಸ್ಕತ್ ಹಾಕಿ ಈಗ ನಾನು ಹೇಳಿದೆ ದಸ್ಕತ್ ಹಾಕಿದ್ದಲ್ಲ ಗೊತ್ತಾಯ್ತಲ್ಲ, ಒಂದು ದಸ್ಕತ್ ಹಾಕಬೇಕು ಅಂತ ಅವರ ಸ್ಟಾಫ್ ಹೇಳಿ ಅದು ಮಾಡಬೇಕು ಅಂತ ಅದೇ ಹೇಳಿದ್ರು. ಈಗ ನಾನು ದೊಡ್ಡ ಜನ ಅಲ್ಲ ಅಥವಾ ನಾನು ನನಗೆ ಮನಸ್ಸಿಗೆ ಬೇಸರ ಆಗಿದೆ. ನಮ್ಮಂತವರನ್ನೇ ಒಂದು ಇದು ನಿಗ್ಲೆಕ್ಟ್ ಮಾಡಿ ಮುಂಚೆಗೊಳಿಸಿದ್ರೆ ಮತ್ತೆ ನಾವು ಗ್ರಾಮ ಸಭೆಗಾಗಲಿ ಬರುವುದು ಅಥವಾ ನಾವು ಒಂದು ಕಾಮಗಾರಿ ಮಾಡುವುದು ಅಥವಾ ಪಂಚಾಯತ್ನಲ್ಲಿ ವ್ಯವಹಾರ ಮಾಡುವುದು ಹೇಗೆ ಅಂತ ನಾನು ಹೇಳ್ತಾ ಇರೋದು. ನಾನೀಗ ಉತ್ತರ ಅವರು ಹೊಡೆದಿದ್ರೆ ನಾನು ನಿಮಗೆ ಬರೀತೆ ನಾನು ಬಟ್ ಅಲ್ಲಿ ಯಾರು ಸಹಿ ಮಾಡಲಿಲ್ಲ. ವೈಯಕ್ತಿಕ ಬೇಸರ ಯಾರಲ್ಲಿಲ್ಲ. ಈಗ ಒಂದು ನಾಗರಿಕ ಭೋಜನ ಆಗ್ತಾರೆ ಅಂತ ಹೇಳಿದ್ರೆ ಮತ್ತೆ ಹೇಗೆ ವ್ಯವಹಾರ ಮಾಡುದು ನಾವು? ವಿಷಯ ಅಂತ ಹೇಳಿದ್ರೆ ನನ್ನ ವಿಷಯ ಆಕ್ಷೇಪಣೆ ಬರೀತಿದ್ದಿಲ್ಲ. ಅಲ್ಲ ಸರ್, ನಾವು ಈಗ ವಿಷಯ ಹೇಳಿಬಿಡ್ತೇವೆ. ಈಗ ಟೋಟಲಿ ನಮ್ಮ ಆಡಿಟ್ ಟೀಮ್ ಬರುವಾಗ ನಾವು ಎಲ್ಲವನ್ನು ಅದನ್ನು ಸಹಿ ಮಾಡಿಸಿ ಕೆಲವೊಂದಿಷ್ಟು ಜನರಿಗೆ ನಾವು ಪ್ರತಿನಿತ್ಯ ಹೇಳ್ತೇವೆ. ಹೇಳಿದ್ದೀರೇನಪ್ಪ ಎಲ್ಲರಿಗೂ ಸಹಿ ಮಾಡಲಿಕ್ಕೆ ಬರ್ಲಿಕ್ಕೆ ಹೇಳಿದ್ದೀರಾ? ಯಾರ್ಯಾರು ತೋಟಕ್ಕೆ ಹೋಗಿದ್ದೀರಿ, ಯಾರ್ಯಾರು ಮನೆಗೆ ಹೋಗಿದ್ದೀರಿ, ಎಲ್ಲರಿಗೂ ಬರ್ಲಿಕ್ಕೆ ಹೇಳಿದ್ದೀರಾ? ಅದರಲ್ಲಿ ಎಷ್ಟು ಜನ ಬಂದು ಮಾಡಿದ್ದಾರೆ? ಬರಲಿಲ್ಲ ಸರ್. ಕೆಲವರು ಬಂದಿದ್ದಾರೆ, ಕೆಲವರು ಬರಲಿಲ್ಲ ಸರ್. ತುಂಬ ಜನ ಬರಲಿಲ್ಲ. ಬರದೇ ಇರುವವ್ರದ್ದು ಕೆಲವೊಮ್ಮೆ ನಾವು ಅವ್ರದ್ದು ಹೆಸರನ್ನ ನಮ್ಮ ಸಿಬ್ಬಂದಿಗಳೇ ಅವರ ಹತ್ರನೇ ಸುಪರ್ದಿಯಲ್ಲಿ ಇರುತ್ತೆ ಎಕ್ಸಾಕ್ಟ್ ಆಗಿ. ಈಗ ಸಹಿ ಅವರು ಮಾಡಬಾರ್ದಿತ್ತು, ಬಟ್ ಈಗ ಅಡಿಕ್ಟಿನ ಸಲುವಾಗಿ ಅವ್ರು ಮಾಡಿದ್ದಾರೆ. ಮುಂದೆ ಈ ಥರ ಆಗದಂತೆ ನಾನು ಸಭೆಗೆ ಭರವಸೆಯನ್ನು ಕೊಡ್ತೇನೆ. ಇನ್ಮೇಲೆ ಅದು ಖಾಲಿ ಕೊಟ್ಟರು ಚಿಂತೆ ಇಲ್ಲ, ಅವ್ರು ಬೇಕಾದ್ರೆ ವಾಪಸ್ ಹಣ ಕಟ್ಟಲಿ, ಯಾರು ಅದಕ್ಕೆ ನೀವು ಇದು ಮಾಡಬೇಡ್ರಿ, ಅದನ್ನು ಹಾಗೆ ಬಿಟ್ಬಿಡಿ. ಅವರು ಬಂದರೆ ಸರಿ, ಇನ್ನು ಮುಂದೆ ನಿಮಗೆ ಜಾಗ್ರತೆ ಹೇಳ್ತೇನೆ. ಅದು ಬೇಕಾದ್ರೆ ವಸೂಲಾತಿ ಬರಲಿ, ಯಾಕಂದ್ರೆ ಅವರ ಅಕೌಂಟಿಗೆ ಹಣ ಹೋಗಿರುತ್ತೆ, ವಾಪಸ್ ಕಟ್ತಾರೆ. ನೀವು ಯಾರನ್ನೋ ಸೇವ್ ಮಾಡಲಿಕ್ಕೆ ಹೋಗಿ ನೀವು ಸಿಕ್ಕಾಕೊಳ್ಳೋದು ಬೇಡ, ನಾನು ಕ್ಲಿಯರ್ ಆಗಿ ಹೇಳ್ತೇನೆ. ಇಲ್ಲಿ ನೋಡಿ, ನಾವು ಸುಮಾರು ಆಗ್ತೇವೆ. ಸಹಿ ಫೋರ್ಜರಿ ಅಂತಲ್ಲ, ಸಹಿ ಮಾಡಲಿಲ್ಲ, ಅಲ್ಲಿ ಹೆಸರನ್ನ ಬರೆದಿದ್ದಾರೆ. ಖಾಲಿ ಬಿಡೋದು ಬೇಡ ಅಂತ ಹೆಸರನ್ನ ಬರೆದಿದ್ದಾರೆ. ಇನ್ನು ಮುಂದೆ ಸಿಬ್ಬಂದಿಗಳಿಗೆ ಜಾಗ್ರತೆ, ನಾನು ಸಿಬ್ಬಂದಿಗೆ ಎಚ್ಚರಿಕೆ ಕೊಡ್ತೇನೆ. ಯಾರ್ದಾದ್ರೂ ಸಹಿ ಮಾಡಬೇಡಿ, ಒಮ್ಮೆ ಕರೀರಿ, 2 ಸಲ ಕರೀರಿ, 3 ಸಲ ಕರೀರಿ. ಇಲ್ಲಾಂದ್ರೆ ಒಂದು ರೆಕಾರ್ಡ್ ಮಾಡಿ ಒಂದು ಲೆಟರ್ ಬರೀರಿ ಅವ್ರಿಗೆ, ಈ ತರ ನಮ್ಮ NRIG ಸಹಿ ಇದಕ್ಕೆ ಸಹಿ ಮಾಡಲಿಕ್ಕಿದೆ, ನೀವು ಎಲ್ಲರೂ ಬಂದು ಸಹಿ ಮಾಡಿ ಹೋಗಿ. ಅವ್ರದಕ್ಕೆ ಇವ್ರದಕ್ಕೆ ಅವ್ರದಲ್ಲ. ಒಂದು ಮನೆಯಲ್ಲಿ 8 ಜನ ಇದ್ರೆ 8 ಜನ ಬಂದು ಸಹಿ ಮಾಡಿ ಹೋಗ್ಬೇಕು, ಆಯ್ತಾ? ಸಹಿ ಕೊಡ್ತೀನಿ, ಈ ತರ ಬರಬಾರ್ದು. ಮುಂದೆ ಯಾರಿದ್ದಾರೆ ಅವ್ರೆಲ್ಲರೂ ಬಂದು ಸಹಿ ಮಾಡಿ ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರ ಅಕೌಂಟಿಗೆ ಹಣ ಹಾಕ್ಬೇಡಿ, ಆಯ್ತಾ? ಅವ್ರ ಅಕೌಂಟಿಗೆ ಹಣ ಹಾಕೋದು ಬೇಡ.
ಈಗ ಇದು ಆಕ್ಷೇಪಣೆ ಇದೆ, ಅದನ್ನ ಪರಿಶೀಲನೆ ಮಾಡಿ ಅವರವರ ಅಕೌಂಟಿಗೆ ಹಣ ಹೋಗಿದೆ ಇಲ್ಲ ಅಂತ ನೋಡ್ಕೊಳ್ಳಿ, ವಾಪಸ್ ಅದನ್ನ ಆಕ್ಷೇಪಣೆಯನ್ನು ತರಿಸಲಿಕ್ಕೆ ಎಲ್ಲರದನ್ನ ಸಹಿ ಹಾಕ್ಸಿ. ಇನ್ನು ಮುಂದೆ ಮಾತ್ರ ಪ್ರತಿಯೊಬ್ರು ಪ್ರತಿಯೊಂದು NMR ಹಾಕಿದ್ರು ಅವ್ರು ಬಂದು ಪಂಚಾಯತಿಗೆ ಬಂದು ಸಹಿ ಹಾಕಿ ಹೋಗ್ಬೇಕು, ಆಯ್ತಾ? ಜಾಗ್ರತೆ ಇಲ್ಲ ಅಂತ ಹೇಳಿದ್ರೆ ನಾನು ಮತ್ತೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗ್ತದೆ, ಆಯ್ತಾ? ಇಲ್ಲಿ ಸಭೆಯಲ್ಲಿ ನಾವು ಮುಖ ತಗ್ಗಿಸ್ಕೊಂಡು ನಿಲ್ಲೋದಲ್ಲ, ನೀವು ಯಾರಿಗೋ ಸಹಾಯ ಮಾಡ್ಲಿಕ್ಕೆ ಹೋಗ್ತೀರಿ, ಇಲ್ಲಿ ನಾವು ತಲೆ ತಗ್ಗಿಸ್ಕೊಂಡು ನಿಲ್ಬೇಕಾಗ್ತದೆ, ಆಯ್ತಾ? ಇದೊಂದು ನೀವು ನೆನಪಲ್ಲಿಟ್ಕೊಳ್ಳಿ. ಇದನ್ನ ಈ ಆಕ್ಷೇಪಣೆಗಳನ್ನ ಕೈ ಬಿಡಬೇಕಂತ ಸಭೆ ಮೂಲಕ ನಾನು ಕೇಳ್ಕೊಳ್ತೇನೆ. ಬಟ್ ಅನಿವಾರ್ಯ ಕಾರಣದಿಂದ ಮಾಡಿದ್ದಾರೆ, ಇನ್ನು ಮುಂದೆ ಇದು ಆಗದೇ ಇರುವಾಗಿ ನಾನು ನೋಡ್ಕೊಳ್ತೇನೆ. ಸೈನ್ ಹಾಕಲು ದುಡ್ಡೇಸಿ ಬಂದಿಲ್ಲ ಅವರಿಗೆ, ಸೈನ್ ಹಾಕಬೇಕು ಮತ್ತು ಆ ನಂತರ ನಾನು ಪೇಮೆಂಟ್ ಕೊಡೋದು ತಪ್ಪು ಕೊಡೋದು. ಸುಮ್ಮನೆ ಯಾರ್ಯಾರಿಗೂ ಹಣ ಹೋಗೋದು, ಯಾರ್ಯಾರು ಅನುಭವಿಸೋದಾಗ್ತದೆ. ಯಾರಿಗೂ 50 ಲಕ್ಷ, ಇದು 50,000 ಲಕ್ಷ ಬರ್ತದೆ, ಇಲ್ಲಿ BDO ಒಬ್ಬರು ಇಲ್ಲಿ ಆನ್ಸರ್ ಕೊಡೋದು, ಅವ್ರು ಬರಬೇಕು. ಈಗ ಎಷ್ಟು ಜನರಿಗೆ ಹೇಳಿದಿರಿ, ಯಾರ್ಯಾರು ಹೇಳಿದಿರಿ ಹೇಳಿಸ್ಬೇಕು ನಮ್ಮ ಸಭೆಗೆ. ಪ್ರತಿಯೊಂದು ದಿವಸ ನಾನು ಸಿಬ್ಬಂದಿ ಬೈತೇನೆ, ಸರಿಯಾಗಿ ಹಾಕ್ಸ್ಲಿಲ್ಲ ಮಾರಾಯ ಅಂತ. ಸರ್ ಎಷ್ಟು ಸಲ ಹೇಳಿದ್ರು ಬರೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಬೇಕಾ ನಮಗೆ? ಯಾರ್ಯಾರು ದುಡ್ಡು ಹಾಕೋದು, ಯಾರ್ಯಾರು ಸಹಿ ಓದ್ತೀರಿ ಅಂತ ನೀವು ಹೇಳೋ ಸರಿ, ಸತ್ಯವಾಗಿ ಇನ್ಮೇಲೆ ಇದನ್ನು ಜಾಗ್ರತೆಯಾಗಿ ನೆನಪಿಟ್ಕೊಳ್ಳಿ ಸಿಬ್ಬಂದಿಗಳು. ಇದನ್ನು ಮಾತ್ರ ಎಕ್ಸಾಕ್ಟ್ ಆಗಿ ನೆರವೇರಿಸಿ, ಆಯ್ತಾ? ಸರಿ, ಆಯ್ತು ಸರ್. ಅವರನ್ನು ಇಲ್ಲಿಗೂ ಕರೆದು ಮೊನ್ನೆ ಈಗ ಗ್ರಾಮ ಪಂಚಾಯತ್ ಆಗಿದೆ, ಅದು ಆಗಿದೆ, ಅವರು ಒಪ್ಪಿಕೊಂಡಿದ್ದಾರೆ. ಇನ್ನು ಒಂದು ಆಗಿಲ್ಲ, ಅವರನ್ನೇ ಹೇಳಿದ್ದೀನಿ, ಅವರನ್ನು ಸಮಜಾಯಿಸಿ ಕೊಟ್ಟು ಮಾಡ್ಬೋದು. ಇವತ್ತು ಹೇಗೆ ಹತ್ತು ಪ್ರಕರಣವನ್ನು ಹೇಳ್ಬೋದು ಈಗ ಅಂತೇಳಿ ಅಥವಾ ಒಂದು ನೋಡ್ಸ್ಕೊಡಿ ದಯವಿಟ್ಟು. ಕಾನೂನು ಒಂದು ನೋಡ್ಸ್ಕೊಡಿ ಅವರಿಗೆ, ನೋಟಿಸ್ ಇಲ್ಲಿ ನೋಡಿ, ಒಂದು ಹಿತಾಸಕ್ತಿ ಇರ್ತದೆ. ನನ್ನ ಪಂಚಾಯಿತಿಯ ವ್ಯಾಪ್ತಿಯ ರೈತರಿಗೆ ನಿಗದಿತವಾಗಿ ಆಗ ಒಂದು ಪಾಯಿಂಟ್ ಅನ್ನು ಡಿಲೇ ಪೇಮೆಂಟ್ ಅಂತ ನಿಗದಿತವಾಗಿ ಅವರಿಗೆ ಪೇಮೆಂಟ್ ಆಗ್ಬೇಕಂತ ಹೇಳುವಾಗ ಇದಕ್ಕೆ ಸಹಿ ಇರದೇ ಇದ್ರೆ ನಾನು ತಪ್ಪು ಕೊಡಬಾರ್ದು. ಕೊಟ್ಟಿದ್ದೇನೆ, ಅದು ನನ್ನ ಮೂರ್ಖತನ. ರೈತರಿಗೆ ಒಳ್ಳೆಯದಾಗಲಿ ಅಂತ ಕೊಟ್ಟಿದ್ದೇನೆ, ಅದು ನನ್ನ ಮೂರ್ಖತನ. ಮುಂದೆ ಈ ತರ ಆಗದಾಗೆ ನಾನು ನೋಡ್ಕೊಳ್ತೇನೆ. ಇನ್ಮೇಲೆ ವಾರಕ್ಕೆ ಪೇಮೆಂಟ್ ಆಗಬೇಕು ನಮ್ಗೆ ಇಲ್ಲಿ, ಹೌದಾ? ಅಲ್ವಾ? ವಾರಕ್ಕೆ ಪೇಮೆಂಟ್ ಆಗುದಿಲ್ಲ, ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿ ಅಧ್ಯಕ್ಷರನ್ನು ಯಾವ ಹೊತ್ತಿಗೆ ಕರೀತಾರೆ ಅಂತ ಹೇಳಿಕ್ಕೆ ಆಗುದಿಲ್ಲ. ರಾತ್ರಿ ಒಂದು ಪೇಮೆಂಟ್ ಒಂದು ಕೂಡ ಪೇಮೆಂಟ್ ಅಂದ್ರೆ ಅಲ್ಲಿ ಅವರು ಪೇಮೆಂಟ್ ಆಗುವಾಗ ನಾವು ಇದರ ಸೈನ್ ಆಗ್ಬೇಕು ಅಂತ ಹೇಳ್ಕೊಂಡು ಪೇಮೆಂಟ್ ಬಾಕಿ ಮಾಡಿದ್ರೆ ನಮ್ಮಲ್ಲಿ ಪ್ರೋಗ್ರೆಸ್ ಕಮ್ಮಿ ಆಗ್ತದೆ ಅಷ್ಟೇ. ಈಗ ಇವರು ಮೇಡಮ್ ಆಕ್ಷೇಪ ಕೊಟ್ಟಿದ್ದಾರಲ್ಲ, ಇಲ್ಲಿ ಬಂದಿದೆ, ಇದು ಇಲ್ಲಿ ಹೋಗ್ತದೆ. ಈಗ ಏನ್ ಮಾಡ್ತೀರಿ? ನಿರ್ಣಯ ಪ್ರಕಾರ ಅದನ್ನು ರೈಟ್ ಮಾಡುದಲ್ಲ ಈಗ ನೀವೆಲ್ಲರೂ ಬಿಡಬಹುದಂತ ಹೇಳಿದ್ರೆ ಇದರಿಂದಲೇ ಬಿಡಬಹುದು, ನೀವೆಲ್ಲರೂ ಬಿಡಬಹುದು. ಯಾಕಂದ್ರೆ ಒಬ್ಬರಿಂದಾಗಿ ಎಲ್ರಿಗೂ ತೊಂದರೆ ಆಗ್ತದೆ. ಯಾಕೆ ನಾನು ಹೇಳಿದಲ್ಲ, ವಾರಕ್ಕೆ ಒಂದ್ಸಲ ಹೇಳಿದ್ರು, ತಿಂಗಳಿಗೆ 3-4 ಸಲ ಬರ್ಬೇಕಾಗ್ತದೆ.
ಹಾಜಿ ಸರ್ ಗಟ್ಟಿ ಬರ್ತಿಲ್ಲ ಪುಲಿ ನಾನು ಜನಪ್ರತಿನಿಧಿ, ನಾನು ಯಾವಾಗಲೂ ಜನರ ಪರವಾಗಿರುವವ. ಯಾಕೆಂದ್ರೆ ಇಲ್ಲಿ ದುಡ್ಡಿನ ಅವ್ಯವಹಾರ ಆಗಲಿಲ್ಲ. 100% ಹೋಗ್ತೀರಾ? ಹೌದಲ್ಲ, ದುಡ್ಡಿನ ವ್ಯವಹಾರ ಆಗಿಲ್ಲ. ಏನೋ ಒಂದು ಸೈನ್ ಬಂದು ಹೆಸರು ಹಾಕಿದ್ದಾರೆ. ಯಾಕೆಂದ್ರೆ ದುಡ್ಡು ಹಾಕಬೇಕು ಅನ್ನೋ ದೃಷ್ಟಿಯಿಂದ ಹೆಸರು ಹಾಕಿದ್ದಾರೆ. ಯಾಕಂದ್ರೆ ಅಧ್ಯಕ್ಷರನ್ನು ಕರೀತಾರೆ, ಬಂದ ಕೂಡ ತಮ್ಮ ಕೊಡಬೇಕು, ವಿಡಿಯೋ ಕೊಡಬೇಕು, ಅಧ್ಯಕ್ಷರು ಕೊಡಬೇಕು. ಆ ಕೊಡುವ ಸಂದರ್ಭದಲ್ಲಿ ಸೈನ್ ಆಗುವುದಿಲ್ಲ. ಆದ್ರೆ ನಮಗೆ ಇಲ್ಲಿ ಬಿಟ್ರೆ ದುಡ್ಡು ಬರುವುದಿಲ್ಲ, ದುಡ್ಡು ಹೋಗ್ತಾರೆ ಅಲ್ಲ, ಹೇಳಿ ನಾನು ಗೊತ್ತಿರ್ಬೋದು. ಆದ್ರಿಂದ ನಾವು ಇದನ್ನು ಎಲ್ಲರೂ ಸೇರಿ ಇಲ್ಲಿ ಆಕ್ಷೇಪವನ್ನು ತೆಗೆದ್ರೆ ಸಮಸ್ಯೆ ಇಲ್ಲ ನಮಗೆ. ಎಲ್ಲರೂ ಒಮ್ಮತದಿಂದ ಚಪ್ಪಲಿ ಬಿಡ್ಲಿ ಆಯ್ತು ನಮಗೆ ತೊಂದರೆ ಉರಿ ಬಟ್ನ ಬಿಟ್ಟು ಬಿಡ್ತೆ ಪಟ 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 ನೀವು ಎಲ್ಲರೂ ಕೈ ಚಪ್ಪಲ ಬಟ್ಲೆ ಮಾರಿಗತ್ತಿ ನಿಕ್ಲಿ ಒಂದು ತೂಪದು ಮಾರೆ ನಿಕ್ಲಿ ಈ ಕಡೆ ಹೊರಪುನಾತ ಉರಿ ಬಿಟ್ಟು ಬಿಟ್ಟು ನಾಳೆ ಯಾಕೆ ಗೊತ್ತಾ, ನಾಳೆ ಕಷ್ಟ ಆಗ್ತದೆ. ದುಡ್ಡು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ನಮ್ಮಲ್ಲಿ ಹತ್ಯರ್ಥದಲ್ಲಿ ಹೈಯೆಸ್ಟ್ ಉದ್ಯೋಗಾತ್ರೆ ಆಗ್ತಾ ಇದೆ. ನಾವು ಅದಕ್ಕೆ ಬೇಕಾದಷ್ಟು ಪ್ರೋತ್ಸಾಹ ಕೊಡ್ತೇವೆ. ನಾವು ಸಿಬ್ಬಂದಿಗಳು ಕೂಡ ಬಂದ ಕೂಡಲೇ ತಗೊಳ್ಳಿ, ಅದಕ್ಕೆ ಬೇಕಾಗುವಂತ ಗೈಡ್ಲೈನ್ಸ್ ಅನ್ನು ಹೇಳಿ ನಾವು ಪ್ರತಿಯೊಬ್ಬರಿಗೂ ಹೇಳ್ತಾರೆ. ಆದ್ರೆ ಸೈನಿಗೆ ನೀವು ಬರಬೇಕು, ಖಂಡಿತ ನೀವು ಬರಬೇಕು. ಆದ್ರೂ ಉಪಾಯ ಏನಂತ, ರೈತರಿಗೆ ತೊಂದರೆ ಆಗಬಾರ್ದು. ವಿಡಿಯೋ ಹೇಳಿದಾಗೆ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಏನೋ ಒಂದು ಮಾಡಿ ದುಡ್ಡು ಹಾಕಿರ್ತಾರೆ. ಹೌದಾ, ನೀವು ನಿಮ್ಮ ದುಡ್ಡು ಎಲ್ಲಿಯೂ ಅವ್ಯವಹಾರ ಆಗಿಲ್ಲಲ್ಲ, ಹೌದಲ್ಲ, ಎಲ್ಲ ಅಕೌಂಟ್ಗೆ ಬಂದಿದೆ. ಈಗ ಬೇಕಾಗುದು ಮೀನು ಅದಲ್ವಾ ನಮಗೆ? ನಾವು ಕೃಷಿ ಮಾಡ್ತೇವೆ, ನಮಗೆ ಬೇಕಾಗುವ ಸರ್ಕಾರದ ಮನೆಗೆ ಬರುವಾಗ ತಂದಿರ್ಲಿಲ್ಲ ಮಕ್ಕಳು ಸೈನ್ ಹಾಕ್ತಾರೆ ತಂದೆದ್ದು. ಮತ್ತೆ ನೀನು ತಂದೆ ಕೇಳಿದ್ರೆ ನೀನು ಯಾಕೆ ನನ್ನ ಸೈನ್ ಹಾಕಿದ್ದೆ ಅಂತ ತಂದೆ ಬೈತಾರೆ ಅಂತ ಮಕ್ಕಳು ಹೇಳ್ತಾರೆ, ನಾನಾಗ್ಲಿಲ್ಲ ಅಂತ. ಇದಕ್ಕೆ ಯಾರೊಳ್ಳೆ? ಆದ್ರಿಂದ ನನ್ನ ಲೆಕ್ಕದಲ್ಲಿ ಅವರವರ ಅಕೌಂಟ್ಗೆ ದುಡ್ಡು ಬಿದ್ದಿದೆ, ಅದನ್ನು ನೀವು ಕೈ ಬಿಡ್ಬೋದು. ಇದಕ್ಕೆ ಯಾರ ಹೊಣೆ ಅನ್ನೋದಕ್ಕಿಂತ ಪಿಡಿಒನೇ ಹೊಣೆ. ಇಲ್ಲ ಸರ್, ನೀವು ಈಗ ವಿವರಿಸಿ ಹೇಳ್ತೀರಿ ಅಲ್ವಾ? ಇಲ್ಲದ್ರೆ ಅದು ಇರ್ತದೆ ಆಯ್ತಾ? ಇದು ಸಹ ಮಾನ್ಯರು ಆಗ್ಬಾರ್ದು ಸರ್. ಇನ್ನು ಮುಂದೆ ಆಗದೇ ಇರುವಾಗೆ ನಾನು ನೋಡ್ಕೊಳ್ತೇನೆ. ಬಟ್ ಎಲ್ಲರೂ ಕೂಡ ನಿಮ್ಮಲ್ಲಿ ಸಭೆ ಮೂಲಕ ತಿಳಿಸೋದೇನಂದ್ರೆ, ನಿಮ್ಮ ಹಾಜರಾತಿವರಿಗೆ ನೀವು ಆಗ್ಲೇ ಬಂದು ಸಹಿ ಮಾಡಿದ ನಂತರ ನಾನು ಒಳ್ಳೆ ವಿಷಯ ಅಲ್ಲ. ಸರಿ, ಓಕೆ. ಬಂದು ಹೇಳಿದವರು ಬೇಕಾದ್ರೆ ನಿರ್ಣಯನ ಬಿಡ್ತೇವೆ. ಇಲ್ಲ ನೆಕ್ಸ್ಟ್ ಗ್ಯಾಸ್ ಬರ್ಲಿಲ್ಲ ಅಲ್ಲ, ಅವ್ರ ಹತ್ರ ಬೇಕಾದ್ರೆ ಆಮೇಲೆ ಅದರ ಬಗ್ಗೆ ಪತ್ರನ ಬರೆದುಕೊಂಡು ಅಡಕಲ್ಲಿ ಬಂದು ಕ್ಲಿಯರ್ ಕಮ್ಯುನಿಟಿ ವರ್ಕ್ ಆದ್ರೆ ಈಗ ಎಲ್ಲರಿಗೂ ವಿಚಾರ ಎಲ್ಲ ಸಾರ್ವಜನಿಕರ ಮುಂದೆ ಅವರಿಗೆ ಹಣ ಬಂದಿದೆ, ಹಣ ಬಂದಿದೆ. ಹಣ ಬರಲಿಲ್ಲ ಅಂತ ಯಾರು ಹೇಳಿಲ್ಲ. ಹಾಗಿರುವಾಗ ನೀವು ಸಭೆ ನೀವು ಕೆಲಸ ನೋಡದೆ ಹೇಗೆ ಪರಿಶೀಲನೆ ಮಾಡಿದೆ? ಮನೆಗೆ ಹೋಗಿದ್ದೀರಿ, ಮನೆಗೆ ಹೋಗಿದ್ದೀರಿ.
ಅಲ್ಲಿ ಕೆಲಸ ಆಗಿದೆ ನೋಡಿದ್ದೀರಿ. ಅವರ ಮನೆಯವರು ಕೇಶವರು ದೇವರು ಅವರ ತಂದೆ ಅಂತ ಅವ್ರು ಹೇಳೋದು ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಬೇರೆಯವರು ಮಾಡಿರ್ಬೋದು ಅಂತ ಅವ್ರು ಹೇಳ್ತಾರೆ. ಜೆಸಿಬಿಯಲ್ಲಿ ಮಾಡಿದ್ದಾರೆ, ಜನದಿಂದ ಮಾಡಿದ್ದಾರೆ. ಅದೆಲ್ಲ ನೋಡಿ ಈಗ ಮೇಡಮ್ ಹೇಳಿದ್ರೆ ಈಗ ಯಾರು ಆಚರಣೆ ಉಂಟು ಅವರಿಗೆ ಒಂದು ನೋಟ್ ಕೊಟ್ಟು ಫೋನ್ ಮಾಡುದು. ಇಲ್ಲದಿದ್ರೆ ನಾವು ಈಗ ಧನ್ಯವಾದದಿಂದ ಅಂಗೀಕರಿಸಿದ್ರು ಒಂದು ಇಲ್ಲ ಅದು ಮತ್ತೆ ಅವರು ಪ್ರಶ್ನೆ ಮಾಡುದಿಲ್ಲ. ಅಲ್ಲ, ಇಲ್ಲಿ ಆಕ್ಷೇಪಣೆ ಇದ್ರೆ ಮಾತ್ರ ಹೋಗುದು. ಆಕ್ಷೇಪಣೆ ಇದ್ರೆ ಮಾತ್ರ ಹೋಗುದಿಲ್ಲ. ನಮಗೆ ಆಕ್ಷೇಪಣೆ ಇದ್ರೆ ಹೋಗ್ತದೆ, ಹಾಗೆ ಇಲ್ಲದಿದ್ರೆ ಹೋಗುದಿಲ್ಲ. ಇಲ್ಲದಿದ್ರೆ ಎಲ್ಲಿ ಪ್ರಶ್ನೆ ಬರ್ತದೆ? ನಾನು ಒಪ್ಪಿದ್ದೇನೆ, ನಂದು ಒಪ್ಪಿದ್ದೇನೆ. ಅವ್ರನ್ನೊಂದು ಬಿಡಿ ಅಮ್ಮ, ಉಳಿದದ್ದನ್ನ ಆಕ್ಷೇಪಣೆ ತಗೊಳ್ಳಿ, ಮಾಡಿ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ. ಅಲ್ಲ, ಮುಂದಿನ ದಿವಸಗಳಲ್ಲಿ ಅಲ್ಲ, ಕಷ್ಟ ಅಲ್ಲ, ದುಡ್ಡು ಸರಿಯಾಗಿ ಬೀಳುದಿಲ್ಲ, ಸಮಸ್ಯೆ ಬರ್ತದೆ. ಸರಿಯಾಗಿ ದುಡ್ಡು ಬೀಳುದಿಲ್ಲ, ಲೇಟ್ ಆಗ್ತದೆ. ನಾನು ಮೀಟಿಂಗ್ ಬುಕ್ ಮಾಡ್ತೀನಿ. ಮೀಟಿಂಗ್ ನಾನು ಬುಕ್ ಮಾಡ್ತೀನಿ. ಒಂದು ವೈಟ್ ಸೀಟ್ ಕೊಟ್ಟು ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ವಕೀಲಾತಿ ಪ್ರಕರಣಗಳ ಪ್ರಕಾರ ಪಿಕೆ ಗ್ರಾಮದ ಲೋಕಯ್ಯಗೌಡ ಸೀನಪ್ಪ ಗೌಡ ಜಮೀನಿನಲ್ಲಿ ಅಡಿಕೆ ಗಿಡ ನೆಡುವುದು. ಈ ಕಾಮಗಾರಿಗೆ ಕೂಲಿ ಮೊತ್ತ 53,057 ಪಾವತಿಯಾಗಿದ್ದು, ಅಳತೆ ಪರಿಮಾಣ ಪುಸ್ತಕದಲ್ಲಿ 52,590 ನಮೂದಿಸಿದ್ದು, ಅಳತೆ ಪರಿಮಾಣ ಪುಸ್ತಕಕ್ಕಿಂತ ಹೆಚ್ಚುವರಿ ಪಾವತಿಯಾದ ಕೂಲಿ ಮೊತ್ತ 458 ಅನ್ನು ವಸೂಲಾತಿಗೆ ಪರಿಗಣಿಸಬಹುದಾದ ಸಾಮಾಜಿಕ ಪರಿಶೋಧನಾ ತಂಡದಿಂದ ಗ್ರಾಮ ಸಭೆಯಲ್ಲಿ ಮಂಡಿಸಲಾಯಿತು. ಅತ್ಯಂತ ಗ್ರಾಮದ ವಿಠಲ್ ಶೆಟ್ಟಿಗಾರ್ ತಿಮ್ಮಪ್ಪ ಶೆಟ್ಟಿಗಾರ್ ಜಮೀನಿನಲ್ಲಿ ಅಡಿಕೆ ಗಿಡ ನೆಡುವುದು. ಈ ಕಾಮಗಾರಿಗೆ ಕೂಲಿ ಮೊತ್ತ 8,513 ಪಾವತಿಯಾಗಿದ್ದು, ಅಳತೆ ಪರಿಮಾಣ ಪುಸ್ತಕದಲ್ಲಿ ತಾಲೂಕು ಸಂಯೋಜಕರು ಕೂಲಿ ಮೊತ್ತ 7,959 ನಮೂದು ಮಾಡಿದ್ದು, ಅಳತೆ ಪರಿಮಾಣ ಪುಸ್ತಕಕ್ಕಿಂತ ಹೆಚ್ಚುವರಿ ಪಾವತಿಯಾದ ಕೂಲಿ ಮೊತ್ತ 554 ಅನ್ನು ವಸೂಲಾತಿಗೆ ಪರಿಗಣಿಸಬಹುದಾದ ಮೊತ್ತವೆಂದು ಸಾಮಾಜಿಕ ಪರಿಶೋಧನಾ ತಂಡದಿಂದ ಗ್ರಾಮ ಸಭೆಗೆ ಮಂಡಿಸಲಾಯಿತು. ಅತ್ಯಂತ ಗ್ರಾಮದ ಶ್ರೀನಪ್ಪ ಶೆಟ್ಟಿಗಾರ್ ಶಂಕರ ಶೆಟ್ಟಿಗಾರ್ ಜಮೀನಿನಲ್ಲಿ ಶಿವಪ್ಪ ಶೆಟ್ಟಿಗಾರ್ ಶಂಕರ ಶೆಟ್ಟಿಗಾರ್ ಇವರ ಜಮೀನಿನಲ್ಲಿ ತೆಂಗಿನ ಗಿಡ ನೆಡುವುದು. ಈ ಕಾಮಗಾರಿಗೆ ಕೂಲಿ ಮೊತ್ತ 5,104 ಪಾವತಿಯಾಗಿದ್ದು, ಅಳತೆ ಪರಿಮಾಣ ಪುಸ್ತಕದಲ್ಲಿ ತಾಲೂಕು ಸಂಯೋಜಕರು ಕೂಲಿ ಮೊತ್ತ 4,639 ನಮೂದು ಮಾಡಿದ್ದು, ಅಳತೆ ಪರಿಮಾಣ ಪುಸ್ತಕಕ್ಕಿಂತ ಹೆಚ್ಚುವರಿ ಪಾವತಿಯಾದ ಕೂಲಿ ಮೊತ್ತ 465 ವಸೂಲಾತಿಗೆ ಪರಿಗಣಿಸಬಹುದಾದ ಮೊತ್ತವೆಂದು ಸಾಮಾಜಿಕ ಪರಿಶೋಧನಾ ತಂಡದಿಂದ ಗ್ರಾಮ ಸಭೆಗೆ ಮಂಡಿಸಲಾಯಿತು. ರೆಡ್ಡಿ ಗ್ರಾಮದ ತಿಮ್ಮಪ್ಪ ಗೌಡ ರುಕ್ಕಯ್ಯಗೌಡ ಜಮೀನಿನಲ್ಲಿ ಅಡಿಕೆ ಗಿಡ ನೆಡುವುದು. ಈ ಕಾಮಗಾರಿಗೆ ಕೂಲಿ ಮೊತ್ತ 23,350 ಪಾವತಿಯಾಗಿದ್ದು, ಅಳತೆ ಪರಿಮಾಣ ಪುಸ್ತಕದಲ್ಲಿ ತೋಟಗಾರಿಕೆ ತಾಲೂಕು ಸಂಯೋಜಕರು ಕೂಲಿ ಮೊತ್ತ 21,091 ನಮೂದು ಮಾಡಿದ್ದು, ಅಳತೆ ಪರಿಮಾಣ ಪುಸ್ತಕಕ್ಕಿಂತ ಹೆಚ್ಚುವರಿ ಪಾವತಿಯಾದ ಕೂಲಿ ಮೊತ್ತ 230 ಅನ್ನು ವಸೂಲಾತಿಗೆ ಪರಿಗಣಿಸಬಹುದಾದ ಮೊತ್ತವೆಂದು ಸಾಮಾಜಿಕ ಪರಿಶೋಧನಾ ತಂಡದಿಂದ ಗ್ರಾಮ ಸಭೆಯಲ್ಲಿ ರೆಡ್ಡಿ ಗ್ರಾಮದ ಜೋನ್ಸನ್ ಗುರಿಯ ಇವರ ಜಮೀನಿನಲ್ಲಿ ಅಡಿಕೆ ಗಿಡ ನೆಡುವುದು. ಈ ಕಾಮಗಾರಿಗೆ ಕೂಲಿ ಮೊತ್ತ 17,972 ಪಾವತಿಯಾಗಿದ್ದು, ಅಳತೆ ಪರಿಮಾಣ ಪುಸ್ತಕದಲ್ಲಿ ತಾಲೂಕು ಸಂಯೋಜಕರು ಕೂಲಿ ಮೊತ್ತ 15,223 ನಮೂದು ಮಾಡಿದ್ದು, ಅಳತೆ ಪರಿಮಾಣ ಪುಸ್ತಕಕ್ಕಿಂತ ಹೆಚ್ಚುವರಿ ಪಾವತಿಯಾದ ಕೂಲಿ ಮೊತ್ತ 6,999 ವಸೂಲಾತಿಗೆ ಪರಿಗಣಿಸಬಹುದಾದ ಮೊತ್ತವೆಂದು ಸಾಮಾಜಿಕ ಪರಿಶೋಧನಾ ತಂಡದಿಂದ ಗ್ರಾಮ ಸಭೆಯಲ್ಲಿ ಮಂಡಿಸಲಾಯಿತು. ರೆಡ್ಡಿ ಗ್ರಾಮದ ಕುವಪ್ಪ ಗೌಡ ಓಡಿಯಪ್ಪ ಗೌಡ ಇವರ ಜಮೀನಿನಲ್ಲಿ ಅಡಿಕೆ ಗಿಡ ಪುನಶ್ಚೇತನ ಮಾಡುವುದು. ಈ ಕಾಮಗಾರಿಗೆ ಕೂಲಿ ಮೊತ್ತ 8,961 ಪಾವತಿಯಾಗಿದ್ದು, ಅಳತೆ ಪರಿಮಾಣ ಪುಸ್ತಕದಲ್ಲಿ ತಾಲೂಕು ಸಂಯೋಜಕರ ಕೂಲಿ ಮೊತ್ತ 8,788 ನಮೂದಿಸಿದ್ದು, ಅಳತೆ ಪರಿಮಾಣ ಪುಸ್ತಕಕ್ಕಿಂತ ಹೆಚ್ಚುವರಿ ಪಾವತಿಯಾದ ಕೂಲಿ ಮೊತ್ತ 173 ಅನ್ನು ವಸೂಲಾತಿಗೆ ಪರಿಗಣಿಸಬಹುದಾದ ಮೊತ್ತವೆಂದು ಸಾಮಾಜಿಕ ಪರಿಶೋಧನಾ ತಂಡದಿಂದ ಗ್ರಾಮ ಸಭೆಯಲ್ಲಿ ಮಂಡಿಸಲಾಯಿತು. ರೆಡ್ಡಿ ಗ್ರಾಮದ ನಾರಾಯಣಗೌಡ ಅನ್ನಿಗೌಡ ಜಮೀನಿನಲ್ಲಿ ಅಡಿಕೆ ಗಿಡ ಪುನಶ್ಚೇತನ ಮಾಡುವುದು. ಈ ಕಾಮಗಾರಿಗೆ ಕೂಲಿ ಮೊತ್ತ 25,647 ಪಾವತಿಯಾಗಿದ್ದು, ಅಳತೆ ಪರಿಮಾಣ ಪುಸ್ತಕದಿಂದ ತಾಂತ್ರಿಕ ಸಂಯೋಜಕರು ಕೂಲಿ ಮೊತ್ತ 25,485 ನಮೂದಿಸಿದ್ದು,
ಆಗಿದ್ದು ಅಳತೆ ಪರಿಮಾಣ ಪುಸ್ತಕಕ್ಕಿಂತ ಹೆಚ್ಚುವರಿ ಪಾವತಿಯಾದ ಕೂಲಿ ಮೊತ್ತ 162 ವಸೂಲಾತಿಗೆ ಪರಿಗಣಿಸಬಹುದಾದ ಮೊತ್ತವೆಂದು ಸಾಮಾಜಿಕ ಪರಿಶೋಧನಾ ತಂಡದಿಂದ ಗ್ರಾಮಸಭೆಯಲ್ಲಿ ಮಂಡಿಸಲಾಗಿದೆ. ಅತ್ಯಂತ ಗ್ರಾಮದ ಪದ್ಮಯ್ಯ ಮೂಲ್ಯ ಇವರ ಜಮೀನಿನಲ್ಲಿ ತೆಂಗಿನ ಗಿಡ ನೆಡುವುದು. ಈ ಕಾಮಗಾರಿಗೆ ಕೂಲಿ ಮೊತ್ತ 4,635 ಪಾವತಿಯಾಗಿದ್ದು ಕಡತದಲ್ಲಿ 3ನೇ ಹಂತದ ಛಾಯಾಚಿತ್ರ ಇರುವುದಿಲ್ಲ ಹಾಗೂ ಅಳತೆ ಪರಿಮಾಣ ಪುಸ್ತಕದಲ್ಲಿ ತಾಂತ್ರಿಕ ಸಂಯೋಜಕರು ಕೂಲಿ ಮೊತ್ತ 4,176 ನಮೂದಿಸಿದ್ದು ಅಳತೆ ಪರಿಮಾಣ ಪುಸ್ತಕಕ್ಕಿಂತ ಹೆಚ್ಚುವರಿ ಪಾವತಿಯಾದ ಕೂಲಿ ಮೊತ್ತ 459 ವಸೂಲಾತಿಗೆ ಪರಿಗಣಿಸಬಹುದಾದ ಮೊತ್ತವೆಂದು ಸಾಮಾಜಿಕ ಪರಿಶೋಧನಾ ತಂಡದಿಂದ ಗ್ರಾಮಸಭೆಗೆ ಮಂಡಿಸಲಾಯಿತು. ಅತ್ಯಂತ ಗ್ರಾಮದ ಮೀನಾಕ್ಷಿ ಚಿನ್ನಪ್ಪ ಗೌಡ ಇವರ ಜಮೀನಿನಲ್ಲಿ ಅಡಿಕೆ ನೆಡುವುದು. ಈ ಕಾಮಗಾರಿಯ ಕೂಲಿ ಮೊತ್ತ 10,846 ಪಾವತಿಯಾಗಿದ್ದು ಅಳತೆ ಪರಿಮಾಣ ಪುಸ್ತಕದಲ್ಲಿ 10,017 ನಮೂದು ಮಾಡಿದ್ದು ಅಳತೆ ಪರಿಮಾಣ ಪುಸ್ತಕಕ್ಕಿಂತ ಹೆಚ್ಚುವರಿ ಪಾವತಿಯಾದ ಕೂಲಿ ಮೊತ್ತ 489 ವಸೂಲಾತಿಗೆ ಪರಿಗಣಿಸಬಹುದಾದ ಮೊತ್ತವೆಂದು ಸಾಮಾಜಿಕ ಪರಿಶೋಧನಾ ತಂಡದಿಂದ ಗ್ರಾಮಸಭೆಯಲ್ಲಿ ಮಂಡಿಸಲಾಯಿತು. ರೆಕ್ಕೆ ಗ್ರಾಮದ ಉದಯ ಜಿಎಸ್ ನಾರಾಯಣಗೌಡ ಅವರ ಜಮೀನಿನಲ್ಲಿ ಅಡಿಕೆ ಗಿಡ ನೆಡುವುದು. ಈ ಕಾಮಗಾರಿಗೆ ಕೂಲಿ ಮೊತ್ತ 56,696 ಪಾವತಿಯಾಗಿದ್ದು ಅಳತೆ ಪರಿಮಾಣ ಪುಸ್ತಕದಲ್ಲಿ ತಾಂತ್ರಿಕ ತಾಲೂಕು ಸಂಯೋಜಕರು ಕೂಲಿ ಮೊತ್ತ 55,825 ನಮೂದು ಮಾಡಿದ್ದು ಅಳತೆ ಪರಿಮಾಣ ಪುಸ್ತಕಕ್ಕಿಂತ ಹೆಚ್ಚುವರಿ ಪಾವತಿಯಾದ ಕೂಲಿ ಮೊತ್ತ 871 ವಸೂಲಾತಿಗೆ ಪರಿಗಣಿಸಬಹುದಾದ ಮೊತ್ತವೆಂದು ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆಯಲ್ಲಿ ಮಂಡಿಸಲಾಗಿದೆ. ನೋಡಿ ಒಂದು ಕ್ರಿಯಾಜನ ಅವರಿಗೆ ಆಗಿದೆ ನಮ್ಮಲ್ಲಿ ಕ್ರಿಯಾಜನ ಕೆಲವೊಮ್ಮೆ ಕ್ರಿಯಾಯೋಜನೆಯಲ್ಲಿ ಸೇರ್ಪಡೆ ಆಗದಿದ್ದರೆ ನಾವು ಒಂದು ವೇಳೆ ಕ್ರಿಯಾಯೋಜನೆಯಲ್ಲಿ ಇಂತೂ ನಿಮಗೂ ಕಾಮಗಾರಿ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಬರೋದಿಲ್ಲ. ನಿಮ್ಮ ಉದ್ಯೋಗ ಚೀಟಿಗೆ ಅಮೌಂಟ್ ಹಾಕ್ಬೇಕಲ್ವಾ? ಈಗ ಆಲ್ರೆಡಿ ನಿಮ್ದು ಈ ಉಳಿದ ವರ್ಕಲ್ಲಿ ಇರುತ್ತೆ, ಅದು ಕ್ಲೋಸ್ ಆಗದೆ ನಿಮ್ದು ಇದಕ್ಕೆ ಕೊಡ್ಲಿಕ್ಕೆ ಬರೋದು ಬರ್ತಾರೆ ಆಯ್ತಾ? ಅವಸರತಿ ಮಾಡಿ ಅದು ಹೆಚ್ಚುವರಿ ಆಗ್ತದಲ್ಲ, ಇದು ಒಂದು ಪರಿಶೀಲನೆ ಮಾಡಿ ಇದು ಮಾಡಿದ್ದಾರೆ, ಕಲೆಕ್ಷನ್ ಹಾಕಿ ಇದು ಮಾಡಿದ್ದಾರೆ. ಜಾಸ್ತಿ ಹೋಯ್ನ ಅದು ಜಾಸ್ತಿ ಹೋಯ್ತು ಒಂದು ಕೊಡು ಸುಮ್ಮನೆ ನಾವು ಕನೆಕ್ಟ್ ಮಾಡೋದಕ್ಕಿಂತ 100, 200, 300 ಜಾಸ್ತಿ ಹೋಯ್ತು ಅಷ್ಟೇ. 400, 500 ಅದು ನಿಮ್ಮ ತೀರ್ಮಾನಕ್ಕೆ. ಅದು ಪಂಚಾಯತಿಗೆ ರಿಕವರ್ ಮಾಡೋದಾದ್ರೆ ಮಾಡಿ, ನಮ್ಮ ರೈತರಿಗೆ ಬೆನಿಫಿಟ್ ಆಗೋದಿದ್ರೆ ಬಿಡಿ. ಏನೇ ಈಗ ನಿಮ್ಮಲ್ಲ ಅಭಿಪ್ರಾಯ ಇಲ್ಲ, ಇನ್ನು 500 ಅಷ್ಟೇ. ಮನಸ್ಸು ಮಾಡಿ ಬಿಡ್ಬೋದು, ಚಪ್ಪಳ ನೋಡಿ
ಆ ಕಾಮಗಾರಿನ ಹೆಚ್ಚಾಗಿ ಮಾಡಿ ಇದನ್ನು ಪರಿಶಿಷ್ಟ